ಸ್ನೇಹಿತರೆ, ನೋಡಿ ಇಲ್ಲಿ ಲೈಟಿಂಗು ಯಾವ ಮಟ್ಟಿಗೆ ಮಿಂಚ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ? ನೋಡಿ ಇಲ್ಲೊಂದು ದೇವಸ್ಥಾನ ಕಾಣ್ತಾ ಇದೆ. ಕೆ.ಆರ್. ಪುರದ ಗಾಯತ್ರಿ ಬಡಾವಣೆಯಲ್ಲಿ ಇರತಕ್ಕಂಥ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ತುಂಬ ಖುಷಿಯಿಂದ ಸಂತೋಷದಿಂದ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಇಲ್ಲಿ ಯಾವ ರೀತಿಯ ಒಂದು ಸಿದ್ಧತೆಯನ್ನು ತಯಾರು ಮಾಡ್ತಾ ಇದ್ದಾರೆ ಅಂದರೆ ನೋಡಿ ವಿಧ ವಿಧವಾದಂಥ ಒಂದು ಹೂಗಳಿಂದ ಹೂಗುಚ್ಛ ನೋಡಿ ಎಷ್ಟರ ಮಟ್ಟಿಗೆ ಅವರು ಖುಷಿಯಿಂದ ಸಂತೋಷದಿಂದ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಆ ದೇವಸ್ಥಾನದ ಒಂದು ಲೈಟಿಂಗ್ಸು, ಆ ಒಂದು ಪೆಂಡಲ್ಲು, ಆ ಒಳಗಡೆ ನೋಡಿ ಗರ್ಭಗುಡಿ ಒಳಗಡೆ ಗಣೇಶ ಕಾಣ್ತಾ ಇದ್ದಾನೆ. ಗರ್ಭಗುಡಿ ಒಳಗಡೆ ನೋಡಿ ಎಲ್ಲಿ ನೋಡಿದ್ರೂ ವಿಧ ವಿಧವಾದಂಥ ಒಂದು ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ಒಂದು ಆ ಪೆಂಡಲ್ಲು, ಆ ಹೂಗುಚ್ಛ ಎಲ್ಲ ನೋಡಿ ಯಾವ ಥರ ಇದೆ. ಗರ್ಭಗುಡಿ ಒಳಗಡೆ ನೋಡಿ ಗಣೇಶ ಪರಮಾತ್ಮ ಯಾವ ರೀತಿ ಅಲಂಕಾರಗೊಂಡಿದ್ದಾನೆ ಅಂದರೆ ನೋಡಿ ಎರಡು ಕಣ್ಣು ಸಾಲದು, ಸಾಕ್ಷಾತ್ ಪರಮಾತ್ಮ ನೋಡಿ ಎಷ್ಟು ಚೆನ್ನಾಗಿದ್ದಾನೆ. ಎಲ್ಲೂ ನೋಡಿದ್ರೂ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ಒಂದು ದೃಶ್ಯನೇ ಕಾಣುತ್ತೆ. ಆಹಾಹಾ, ಪರಮಾತ್ಮ ನೋಡಿ ಗಣೇಶ ಎಷ್ಟು ಚೆನ್ನಾಗಿದ್ದಾನೆ ನೋಡಿ, ಎಷ್ಟೆಷ್ಟು ಸಿದ್ಧತೆ. ಆಹಾಹಾ, ನೋಡಿ ಹೂಗಳಿಂದ ನೋಡಿ ಯಾವ ರೀತಿಯ ಒಂದು ಸಿದ್ಧತೆ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಆಹಾಹಾ, ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಅದ್ಭುತವಾಗಿದೆ ನೋಡಿ. ಆ ಪೆಂಡಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕಲ್ಲರಿಂದ ಮಿಂಚುತ್ತಾ ವೈಭವೋಪೇತವಾಗಿದೆ ನೋಡಿ. ಆಹಾಹಾ, ಏನು ಸ್ವರ್ಗ ಇದ್ದಂಗಿದೆ. ಈ ಗಣೇಶ ಹಬ್ಬ ಬಂದರೆ ಸಾಕು ಏನೋ ಒಂಥರ ಭಕ್ತಾದಿಗಳಿಗೆಲ್ಲ ಖುಷಿ. ಯಾವಾಗ ಗಣೇಶನ ಹಬ್ಬ ಬರುತ್ತೋ ಆ ಗಣೇಶ ಮೂರ್ತಿನ ನಾವು ಯಾವಾಗ ಕೂರಿಸ್ತೀವೋ ಏನೇನೋ ಕನಸು ಕಂಡು ಎಷ್ಟೆಷ್ಟೋ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರ್ತಾರೆ. ಈ ಒಂದು ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು ಅಂತ ಎಷ್ಟೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಈ ಒಂದು ಗಣೇಶ ಹಬ್ಬಕ್ಕೆ. ನೋಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೇ ಹಬ್ಬಗಳಿದ್ರೂ ಕೂಡ ಸಂಕ್ರಾಂತಿ, ಶಿವರಾತ್ರಿ, ಯುಗಾದಿ, ವಿಜಯದಶಮಿ ಮತ್ತು ಶ್ರೀರಾಮನವಮಿ, ದೀಪಾವಳಿ ಎಷ್ಟೇ ಹಬ್ಬಗಳಿದ್ದರೂ ಕೂಡ ಎಷ್ಟೇ ದೇವರಿದ್ದರೂ ಕೂಡ ನಮ್ಮ ಗಣೇಶನಿಗೆ ಒಂದು ವಿಶೇಷವಾದ ಸ್ಥಾನ ಅನ್ನೋದು ಇಟ್ಟಿದ್ದಾರೆ. ಎಷ್ಟೇ ದೇವರಿದ್ದರೂ ಕೂಡ ಯಾವುದೇ ಹಬ್ಬಕ್ಕಾಗಲಿ ಆ ದೇವರ ಪ್ರತಿಮೆ ಆಗಲಿ ವಿಗ್ರಹವನ್ನಾಗಿ ಮಾಡಿ ವಿಜೃಂಭಣೆಯಿಂದ ಹಬ್ಬವನ್ನು ಮಾಡೋದಿಲ್ಲ. ಆದರೆ ಗಣೇಶ ಹಬ್ಬ ಬಂದರೆ ಸಾಕು ಯಾವ ದೇವ್ರಿಗೂ ಮಾಡದೇ ಇರೋಷ್ಟು ಒಂದು ಖರ್ಚನ್ನು ಮಾಡಿ ವಿಜೃಂಭಣೆಯಿಂದ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಎಲ್ಲ ಭಕ್ತಾದಿಗಳೆಲ್ಲ. ಅದು ನಮ್ಮ ಗಣೇಶನಿಗೆ ಇರುವಂಥ ಒಂದು ವಿಶೇಷತೆ, ಪವಿತ್ರತೆ, ಶ್ರೇಷ್ಠತೆ. ನಮ್ಮ ಗಣೇಶ ನಮಗೆ ಹೆಮ್ಮೆ ಅಲ್ವಾ. ಈಗಲೂ ನಮ್ಮ ಸನಾತನ ಧರ್ಮದಲ್ಲಿ ಬರ್ತಾ ಇರತಕ್ಕಂಥ ಒಂದು ಪದ್ಧತಿ ಏನಂದರೆ ಯಾವುದೇ ಹಬ್ಬ ಆಗಿರ್ಬೋದು, ಏನೇ ಕಾರ್ಯಕ್ರಮ ಆಗಿರ್ಬೋದು, ಏನೇ ಕೆಲಸ ಶುರು ಮಾಡೋಕ್ಕೂ ಮುಂಚೆ ಗಣೇಶನಿಗೆ ಪೂಜೆ ಮಾಡಬೇಕು, ಆರಾಧನೆ ಮಾಡಲೇಬೇಕು. ಇದು ಪದ್ಧತಿ ಅಂದರೆ ಅದು ಗಣೇಶನ ಒಂದು ವಿಶೇಷತೆ ಅನ್ನೋದು. ದೇವತೆಗಳು ಸಹ ಭಗವಾನ್ ಶ್ರೀ ಮಹಾವಿಷ್ಣು ಆಗಿರ್ಬೋದು, ಶಿವ ಆಗಿರ್ಬೋದು, ಬ್ರಹ್ಮ ಆಗಿರ್ಬೋದು, ಯಾವುದೇ ದೇವರಾಗಿರ್ಬೋದು, ಅವ್ರು ಏನೇ ಕೆಲಸ ಮಾಡಿದ್ರೂ, ಯಾವುದೇ ಒಂದು ಯುದ್ಧಕ್ಕೆ ಹೋಗಬೇಕಾದ್ರೂ ಸಹ, ಏನೇ ಒಂದು ಯಜ್ಞ ಯಾಗಾದಿಗಳು, ಏನೇ ಒಂದು ಕಾರ್ಯಕ್ರಮ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಅದಕ್ಕೂ ಮುಂಚೆ ಗಣೇಶನಿಗೆ ಆರಾಧನೆ ಮತ್ತು ಗಣೇಶನ ಪೂಜೆ ಅನ್ನೋದು ಮಾಡಲೇಬೇಕು. ಇದು ಒಂದು ನಿಯಮ. ಗಣೇಶನಿಗೆ ಆರಾಧನೆ ಮಾಡದೆ, ಗಣೇಶನಿಗೆ ಪೂಜೆ ಸಲ್ಲಿಸದೆ ಮಾಡುವಂಥ ಯಾವುದೇ ಒಂದು ಕೆಲಸ ಕಾರ್ಯ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಸಮಾರಂಭ ಆಗಿರ್ಬೋದು, ಏನೇ ಆಗಿರ್ಬೋದು, ಗಣೇಶನಿಗೆ ಆರಾಧನೆ ಪೂಜೆ ಸಲ್ಲಿಸದೆ ಮಾಡುವಂಥ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದು ಏನೋ ಒಂದು ಅಡ್ಡಿಯಾಗಲಿ ವಿಘ್ನಗಳು ಬಂದು ನಿಂತೋಗುತ್ತೆ. ಇದು ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಅದನ್ನು ಹಾಗೆಯೇ ಮುಂದುವರಿಸ್ಕೊಂಡು ಮರ್ಯಾದೆ ಕೊಟ್ಟು ಗೌರವದಿಂದ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹಾಗೆಯೇ ಮುಂದುವರಿತಾ ಇದೆ. ಇದು ನಮ್ಮ ಸನಾತನ ಧರ್ಮ. ಓಂ ಮಹಾಗಣಾಧಿಪತಯೈ ನಮಃ.